ದರ್ಶನ್ ಅವರನ್ನ ನೋಡೋದಕ್ಕೆ ಅಂತ 22 ಕಿಲೋಮೀಟರ್ ವರೆಗೆ ಅವರ ಅಭಿಮಾನಿಯೊಬ್ಬರು ಪಾದಯಾತ್ರೆ ಮಾಡಿ ಬಂದಿದ್ದಾರೆ. 22 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಮಾಡಿ ದರ್ಶನ್ ಅವರನ್ನ ನೋಡಲೇಬೇಕು ನಾನು ಅಂತ ಅವರು ಬಂದಿದ್ದಾರೆ. ಬಳ್ಳಾರಿಯ ತೆಕ್ಕಲ ಕೋಟೆಯಿಂದ ಜೈಲಿನ ಬಳಿಯಲ್ಲಿ ದರ್ಶನ್ ಅವರ ಅಭಿಮಾನಿಯೊಬ್ಬರು ಆಗಮಿಸಿದ್ದಾರೆ. ಅಂಧತ್ವ ಇದ್ರೂ ಕೂಡ, ಅಂದರೆ ಅವರಿಗೆ ಸರಿಯಾಗಿ ಕಣ್ಣು ಕಾಣೋದಿಲ್ಲ, ಅಂಧತ್ವ ಇದೆ, ಆದರೂ ಕೂಡ 22 ಕಿಲೋಮೀಟರ್ ವರೆಗೆ ಅವರು ಪಾದಯಾತ್ರೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ದರ್ಶನ್ ಅವರ ಅಭಿಮಾನಿ. ದರ್ಶನ್ ಸರ್ ದಯವಿಟ್ಟು ಹೊರಗಡೆ ಬನ್ನಿ, ನಿಮ್ಮನ್ನು ನೋಡಬೇಕು ಅಂತ ಗೇಟ್ ಮುಂದೆ ಅವರ ಅಭಿಮಾನಿ ತವಕದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಅಂಧನಾಗಿರುವಂತಹ ಅಭಿಮಾನಿ 22 ಕಿಲೋಮೀಟರ್ ವರೆಗೆ ನಡೆದುಕೊಂಡು ಬಂದಿದ್ದಾರೆ. ದರ್ಶನ್ ಸರ್ ಹೊರಗಡೆ ಬನ್ನಿ, ನಿಮ್ಮನ್ನು ನೋಡಬೇಕು ಅಂತ ಅವರ ಅಭಿಮಾನಿ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಆ ಕಾನೂನು ನೋಡ್ಕೊಳ್ಳುತ್ತೆ, ಏನಿದೆ ಅದೆಲ್ಲವನ್ನೂ ಕೂಡ ಕಾನೂನು ನೋಡ್ಕೊಳ್ಳುತ್ತೆ. ದರ್ಶನ್ ಅವರು ತಪ್ಪು ಮಾಡಿದಾರಾ ಇಲ್ವಾ, ಅವರು ತಪ್ಪಿತಸ್ಥರ ಇಲ್ವಾ, ಇದೆಲ್ಲವನ್ನೂ ಕೂಡ ನೋಡ್ಕೊಳ್ಳೋದಕ್ಕೆ ಕಾನೂನಿದೆ. ನನಗೆ 2018ರಲ್ಲಿ ದರ್ಶನ್ 50,000 ರೂಪಾಯಿ ಹಣ ಸಹಾಯ ಮಾಡಿದರು. ಫೈಲ್ಗಳ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದೀನಿ. ಈ ಫೈಲ್ಗಳನ್ನು ಏನು ಮಾರಾಟ ಮಾಡ್ತಾರಲ್ವಾ, ಆ ರೀತಿ ಫೈಲ್ಗಳನ್ನು ಮಾರಾಟ ಮಾಡಿ ನಾನು ಜೀವನ ಮಾಡ್ತಾ ಇದ್ದೀನಿ. ನಾನು ಅಂಧ ಆದರೂ ಕೂಡ, ಕಣ್ಣು ಕಾಣದೇ ಇದ್ದರೂ ಕೂಡ ದರ್ಶನ್ ಅವರ ಜೊತೆಯಲ್ಲಿ ನಾನು ಮಾತನಾಡಬೇಕು ಅಂತ ಅವರ ಅಭಿಮಾನಿ ಪಟ್ಟು ಹಿಡಿದು ಕೂತಿದ್ದಾರೆ. ಹೊರಗಡೆ ನಿಂತು ದರ್ಶನ್ ಅವರನ್ನು ಕೂಗುವಂತಹ ಒಂದು ಪ್ರಯತ್ನ ಕೂಡ ಅವರ ಅಭಿಮಾನಿ ಮಾಡ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕಣ್ಣು ಕಾಣೋದಿಲ್ಲ, ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಬಹುಶಃ ಕಿವಿನೂ ಕೂಡ ಅವರಿಗೆ ಕೇಳೋದಿಲ್ಲ ಅಂತ ಕೂಡ ಅನಿಸುತ್ತೆ. 22 ಕಿಲೋಮೀಟರ್, ಇಂತಹ ಒಂದು ಅವಸ್ಥೆಯಲ್ಲಿ 22 ಕಿಲೋಮೀಟರ್ವರೆಗೆ ಅವರು ನಡೆದುಕೊಂಡು ಬಂದಿದ್ದಾರೆ. ದರ್ಶನ್ ಅವರ ಅಭಿಮಾನಿ. ದರ್ಶನ್ ಅವರನ್ನು ನೋಡಲೇಬೇಕು ನಾನು. 2018ರಲ್ಲಿ ಅವರೇನು ತಪ್ಪು ಮಾಡಿದ್ದಾರೆ ಇಲ್ಲ, ಕೊಲೆ ಮಾಡಿದ್ರಾ ಇಲ್ವಾ, ಅದರಲ್ಲಿ ಭಾಗಿಯಾದ್ರಾ ಇಲ್ವಾ, ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಕಾನೂನಿದೆ. ಆದರೆ ನನಗವರು ಸಹಾಯ ಮಾಡಿದ್ದಾರೆ. 2018ರಲ್ಲಿ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಂತ 50,000 ರೂಪಾಯಿ ನನಗೆ ಧನ ಸಹಾಯ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನಿವತ್ತು ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ದರ್ಶನ್ ಅವರ ಅಭಿಮಾನಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಇನ್ನು ದರ್ಶನ್ ಅವರನ್ನ ನೋಡೋದಕ್ಕೆ ಜೈಲಾಧಿಕಾರಿಗಳು ಅನುವು ಮಾಡಿಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಒಂದು ವೇಳೆ ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೂ ಕೂಡ ಬೇರೆಯವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಜೈಲಾಧಿಕಾರಿಗಳ ನಿರ್ಧಾರ ಏನಾಗುತ್ತೆ ಕಾದು ನೋಡಬೇಕಾಗತ್ತೆ. ಓಡಿ 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 ಬಂದೆ, ಓಡಿ ಬಂದೆ ನೋಡಕ್ ಬಂದಿನಪ್ಪ. ನಿನ್ಗೆ ಯಾಕಪ್ಪ ಮಾರಾಯ? ಯಾವ್ರಿಂದ ಬಂದ್ರಿ? ನಾನು ಕೋರ್ ಕೇಸ್ ಭೇಟಿ ಎಲ್ಲ ಆಯ್ತು ಸರ್. ಅವ್ರು ರಾಜ ಬಸ್ ಎಮ್ನೂರು. ಏನು ಭಾಳ ವರ್ಷ ಇರ್ಬೇಕು ನೀನು. ನಮ್ಮ ತಂದೆ ತಾಯಿ ಬಾರ ಆದ್ಮೇಲೆ ಅಪ್ಪ ಅಪ್ಪ ದರ್ಶನ್ ಸರ್ ಕೈ ಹಿಡಿದು 50,000 ರೂಪಾಯಿ ತಗೋ, ನೀನು ಏನು ಬಿಸ್ನೆಸ್ ಮಾಡ್ತೀಯ ಅಂತ ಎಲ್ಲಿ ಯಾವ ಊರಾಗ? ಬೆಂಗಳೂರು ರಾಜರಾಜೇಶ್ವರ ನಗರ ಹೋಗಿದ್ದ ಅಲ್ಲಿಗೆ? ಹೌದು ಸರ್. 2018ರಲ್ಲಿ 50,000 ರೂಪಾಯಿ ಕೊಟ್ಟಕ್ಕೆ ಫೈಲ್ ಬಿಸ್ನೆಸ್ ಮಾಡ್ತಾಯಿದ್ವಿ. ತುಂಬ ಒಳ್ಳೆಯರ, ಆದರೆ ನನಗೆ ಗೊತ್ತಿಲ್ಲ, ಏನೋ ನನಗೆ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ತುಂಬ ಒಳ್ಳೆಯ ಹೇಳ್ಬೇಕಲ್ಲ ನೀನು, ಅಷ್ಟು ದೂರದಿಂದ ಬಂದು ಹೇಳಿ ಸರ್ ನಿಮ್ಮ ಹೇಳ್ದಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಸಹಜವಾಗಿ ಒಬ್ಬ ಸೆಲೆಬ್ರಿಟಿ, ಇಡೀ ರಾಜ್ಯದಾದ್ಯಂತ ಗುರುತಿಸಿಕೊಂಡಿರುವಂತಹ ನಟ ಒಂದು ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿ, ಅದರಲ್ಲೂ ಕೂಡ ಅಂಧಾಭಿಮಾನಿ, ಕಣ್ಣು ಕೂಡ ಕಾಣೋದಿಲ್ಲ, 22 ಕಿಲೋಮೀಟರ್ವರೆಗೆ ನಡೆದುಕೊಂಡು ಬಂದಿದ್ದಾರೆ. ಕಿವಿನೂ ಕೂಡ ಕೇಳಿಸಲ್ಲ ಅಂತ ಅನಿಸುತ್ತೆ ಪಾಪ ಅವ್ರಿಗೆ. ಏನು ಹೇಳ್ತಾರೆ ಅವರು ದರ್ಶನ್ ಅವ್ರನ್ನ ನೋಡಬೇಕು ಅಂತ. ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಸ್ಪದ ಏನಾದರೂ ಮಾಡಿಕೊಡ್ಬಹುದಾ ಅಂತ? ನಿಜವಾಗ್ಲೂ ಪ್ರಭು, ಏನಂತ ಹೇಳಿದ್ರೆ ದರ್ಶನ್ ರವರು ಕೊಲೆ ಆರೋಪಿಯಾಗಿ ಜೈಲು ಸೇರಿದ್ರು ಕೂಡ ಅವ್ರಿಗಿರುವಂತ ಫ್ಯಾನ್ ಫಾಲೋಯಿಂಗು, ಅವ್ರಿಗಿರುವಂತ ಕ್ರೇಜ್ ಕೂಡ ಒಂದ್ ರೀತಿಯಲ್ಲ ಒಂದು ಕಡೆ ಅಷ್ಟೇ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ದರ್ಶನ್ ರನ್ನ ನೋಡ್ಬೇಕು, ದರ್ಶನ್ ರನ್ನ ಮಾತಾಡ್ಸ್ಬೇಕು ಅಂತ ಹೇಳ್ಬಿಟ್ಟು
ಜೈಲಿನ ಆವರಣದಲ್ಲಿ ಬಳ್ಳಾರಿ ಜೈಲಿನ ಮುಂಭಾಗದಲ್ಲಿ ಅನೇಕ ರೀತಿಯಾಗಿ ದರ್ಶನ್ ಅಭಿಮಾನಿಗಳು ಬರೋದನ್ನ ಕಾಣ್ತಾ ಇರ್ಬೋದು. ಮೊನ್ನೆ ಅಷ್ಟೇ ಕೂಡ ಒಬ್ಬ ಮಹಿಳಾ ಅಭಿಮಾನಿ ಕೂಡ ಬೆಂಗಳೂರಿಂದ ಬಂದಿದ್ರು. ಅವರು ನಾನು ದರ್ಶನ್ರನ್ನ ಮದುವೆ ಆಗ್ತೀನಿ, ನನ್ನನ್ನು ಬಿಡದೆ ಹೋದ್ರೆ ನಾನು ದರ್ಶನ್ರ ಪತ್ನಿಯಾಗಿ ಕೂಡ ಇರೋದಕ್ಕೆ ರೆಡಿ ಅನ್ನುವಂತ ಒಂದು ರೀತಿಯಲ್ಲಿ ಅಭಿಮಾನಿ ಕೂಡ ಬಂದಿದ್ರು. ಆದ್ರೆ ಇವತ್ತು ಕೂಡ ಒಂದು ಅಭಿಮಾನಿ ಬಂದಿರುವಂತದ್ದು ಬಳ್ಳಾರಿಯಿಂದ 24 ಕಿಲೋಮೀಟರ್ ದೂರದಿಂದ ಬಂದಿರುವಂತ ಒಬ್ಬ ಅಭಿಮಾನಿ ಏನಂತ ಹೇಳಿದ್ರೆ ಅಂಧತ್ವ ಅಂದ್ರೆ ಕಣ್ಣು ಕಾಣದಿರುವಂತ ಅಭಿಮಾನಿ ಆಗಿರುವಂತದ್ದು. ನನಗೆ ದರ್ಶನ್ರನ್ನ ನೋಡ್ಬೇಕು, ನಾನು ದರ್ಶನ್ರ ಅಪ್ಪಟ ಅಭಿಮಾನಿ, ದರ್ಶನ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಜೈಲಿನ ಗೇಟ್ ನ ಬಳಿ ಬಂದಿರುವಂತದ್ದು. ಆದ್ರೆ ಅಧಿಕಾರಿಗಳು ಆತನಿಗೆ ಹೇಳಿರುವಂತದ್ದು, ಇಲ್ಲಿ ಕಟ್ಟುನಿಟ್ಟಾದ ರೂಲ್ಸ್ ಇರೋದ್ರಿಂದ ಯಾರ ಅಭಿಮಾನಿಗಳಿಗೂ ಯಾರ ಸ್ನೇಹಿತರಿಗೂ ದರ್ಶನ್ರ ಇನ್ನಿತರ ಯಾವುದೇ ಗೆಳೆಯರ ಬಳಗೂ ಕೂಡ ಇಲ್ಲಿ ಭೇಟಿಯಾಗಕ್ಕೆ ಅವಕಾಶ ಇಲ್ಲ. ಕೇವಲ ಕುಟುಂಬಸ್ಥರು ಮತ್ತು ವಕೀಲರು ಮಾತ್ರ ಭೇಟಿ ಆಗಬೇಕು ಅನ್ನುವಂತ ರೀತಿಯಲ್ಲಿ ಆತನಿಗೆ ತಿಳಿ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಆತ ಹಠ ಬಿಡ್ರೆ ನನ್ನನ್ನ ಹೇಗಾದ್ರೂ ಮಾಡಿ ದರ್ಶನ್ ಸರ್ನ ಭೇಟಿ ಮಾಡೋಕೆ ಅವಕಾಶ ಮಾಡಿಕೊಡಿ. ನಂಗೆ 2018ರಲ್ಲಿ ದರ್ಶನ್ ರವರು 50,000 ರೂಪಾಯಿ ಸಹಾಯವನ್ನು ಮಾಡಿದ್ರು. ಅವರ ಹಣಕಾಸಿನ ಸಹಾಯದಿಂದಲೇ ನಾನು ಒಂದು ವ್ಯಾಪಾರವನ್ನ ಶುರು ಮಾಡ್ಕೊಂಡೆ. ಫೈಲ್ಗಳನ್ನ ಇಟ್ಕೊಂಡು ಫೈಲ್ನ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ಹಾಗಾಗಿ ನಾನು ಅಂಧ ಆದ್ರೂ ಕೂಡ ದರ್ಶನ್ ಜೊತೆ ಮಾತಾಡಬೇಕು ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳ ಮುಂದೆ ಗೋಗಾಡ್ತಾನೆ ಮತ್ತೆ ಅಧಿಕಾರಿಗಳ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅಧಿಕಾರಿಗಳು ಆತನಿಗೆ ಕುಡಿಯಲು ನೀರನ್ನ ಕೊಟ್ಟು ಆತನಿಗೆ ಒಂದಷ್ಟು ತಿಂಡಿ ತಿನಿಸುಗಳನ್ನ ಕೊಟ್ಟು ಆತನಿಗೆ ತಿಳಿ ಹೇಳುವಂತ ಪ್ರಯತ್ನ ಮಾಡಿ ಆತನನ್ನ ಊರಿಗೆ ವಾಪಸ್ ಮುಟ್ಟಿಸುವಂತ ಕೆಲಸವನ್ನ ಮಾಡುವಂಥದ್ದು. ಆತನಿಗೆ ಮನವೊಲಿಸಿ, ಇಲ್ಲ ನಿನಗೆ ಆಗಲ್ಲ, ಬೇಲಾಗಿ ಇವತ್ತು ಈದ್ ಮಿಲಾದ್ ಇರೋದ್ರಿಂದ ಹಬ್ಬದ ಆಚರಣೆ ಇರೋದ್ರಿಂದ ರಜೆ ಇರೋದ್ರಿಂದ ಜೈಲಿನ ಗೇಟ್ನ ಬಳಿ ಯಾರಿಗೂ ಕೂಡ ಅವಕಾಶ ಇಲ್ಲ ಅನ್ನುವಂತ ತಿಳುವಳಿಕೆಯನ್ನ ನೀಡಿ ಆತನಿಗೆ ಮನವರಿಕೆಯನ್ನ ಮಾಡಿ ಆತನನ್ನ ಸದ್ಯಕ್ಕೆ ಗ್ರಾಮಕ್ಕೆ ಕಳಿಸಿಕೊಟ್ಟಿರುವಂತದ್ದು. ಪ್ರಭು, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಓಡಿ 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 ಬಂದೆ. ಓಡಿ ಬಂದ್ಯಾ? ಬಂದ ನೋಡಕ್ ಬಂದಿನಪ್ಪ. ನಿನ್ಗೆ ಯಾಕಪ್ಪ ಮಾರಾಯ? ಯಾವ್ರಿಂದ ಬಂದ್ರಿ? ನಾನು ಕೋರ್ ಕೇಸ್ ನೋಡ್ತೇವೆ ಭೇಟಿ ಇಲ್ಲ ಆಯ್ತು ಸರ್. ಅವ್ರು ರಾಜ ಬಸ್ ಎಮ್ನೂರು. ಏನು ಬಹಳ ವರ್ಷ ಇರ್ಬೇಕು ನೀನು. ಇಡ್ಲಾ ನಮ್ಮ ತಂದೆ ತಾಯಿ ಬಾರ ಆದ್ಮೇಲೆ ಅಪ್ಪ ಅಪ್ಪ ದರ್ಶನ್ ಸರ್ ಕೈ ಹಿಡಿದು 50,000 ರೂಪಾಯಿ ತಗೋ, ನೀನು ಏನು ಬಿಸ್ನೆಸ್ ಮಾಡ್ತೀಯ ಅಂತ ಎಲ್ಲಿ? ಇಲ್ಲೇ ಅಲ್ಲ ಯಾವ ಊರಾಗ? ಬೆಂಗಳೂರು ರಾಜರಾಜೇಶ್ವರ ನಗರ. ಹೋಗಿದ್ದ ಅಲ್ಲಿಗೆ? ಹೌದು ಸರ್, 2018ರಲ್ಲಿ 50,000 ರೂಪಾಯಿ ಕೊಟ್ಟಕ್ಕೆ ಫೈಲ್ ಬಿಸ್ನೆಸ್ ಮಾಡ್ತಿದ್ದೆ. ತುಂಬ ಒಳ್ಳೆಯವ್ರ. ಆದರೆ ನನಗೆ ಗೊತ್ತಿಲ್ಲ, ಅದು ಏನೋ ನನಗೆ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಹೇಳ್ಬೇಕಣ್ಣ ನೀನು.